ತಗೊಳ್ಳೋ ತಗೊಳ್ಳಿ ಹೋಗಿ. ಆಮೇಲೆ ಎಲ್ಲರಿಗೂ ನಮಸ್ಕಾರ. ಸ್ಮೈಲ್ ಶಿವ ಅಂತ ನಟ, ನಿರ್ದೇಶಕ, ನಿರ್ಮಾಪಕ. ಸ್ನೇಹಿತರೆ, ಇವತ್ತೇನ್ ನೋಡ್ತಾ ಇದ್ದೀರಾ, ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಇವತ್ತಿಂದ ಪ್ರತಿ ವಾರ ಪ್ರತಿ ಸೋಮವಾರ ಅನ್ನದಾನ ಮಾಡ್ಬೇಕಂತ ಹೇಳ್ಬಿಟ್ಟು ಸಂಸ್ಥಾಪಕ ಅಧ್ಯಕ್ಷರಾದಂತ ಮುನ್ರಾಜ್ ಅವರ ಒಂದು ದೊಡ್ಡ ಆಸೆ ಇತ್ತು. ಹಸಿದವರಿಗೆ ಅನ್ನ ಹಾಕುವಂತ ಒಂದು ಕಾರ್ಯಕ್ರಮ ಮಾಡ್ಬೇಕು, ನಾವು ಅನ್ನದಾನ ಮಾಡ್ಬೇಕು. ನಾವು 10 ಜನಕ್ಕೆ ಅನ್ನ ಹಾಕಿದ್ರೆ 100 ಜನಕ್ಕೆ ಅನ್ನದಾನ ಮಾಡುವಂತ ಶಕ್ತಿಯನ್ನ ಭಗವಂತ ಕಣಿಸ್ತಾನೆ. ಆಮೇಲೆ ಅವ್ರ ಒಂದು ದೊಡ್ಡ ಕನಸಾಗಿತ್ತು ಅನ್ನದಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಒಂದು ಒಳ್ಳೆ ಕಾರ್ಯ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಇದು ನಿರಂತರವಾಗಿರ್ಲಿ, ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಸಹಕಾರ ಖಂಡಿತ ಇದೇ ತರ ಸಹಕಾರ ಇರ್ಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಮತ್ತೆ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ. ನಮಸ್ಕಾರ. ಕಲಾಜ್ಯೋತಿ ಸಂಸ್ಥೆಗೆ ನನ್ನ ನಮಸ್ಕಾರಗಳು. ನಾನು ಇದು ಫಸ್ಟ್ ಟೈಮ್ ಬಂದಿರೋದಿಲ್ಲಿ, ಆದ್ರೆ ಇವರು ಸೇವೆ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ನಂಗೆ ಶೂಸ್ ಕರ್ಕೊಂಡ್ ಬಂದಿದ್ದು.
ಬಟ್ ಅನ್ನದಾನ ಯಾವಾಗ್ಲೂ ಸೋಮವಾರ ಬರ್ತಾ ಇದೆ ಅಂದಾಗ ತುಂಬಾ ಸಂತೋಷ ಆಗ್ತಾ ಇದೆ. ಬಡವ್ರಿಗೆ ಹಸ್ದವ್ರಿಗೆ ಎಲ್ಲ ಇವರು ಈ ತರ ಮಾಡ್ತಾ ಇರೋದ್ರಿಂದ ಪಾಪ ತುಂಬಾ ಬಡತನದಲ್ಲಿ ಇರೋರು ತುಂಬಾ ಚೆನ್ನಾಗಿ ಹೊಟ್ಟೆ ತುಂಬಿಸಿ ಕಳಿಸ್ತಾ ಇದ್ರೆ ಅನ್ನದಾನವೇ ಶ್ರೇಷ್ಠ ದಾನ. ಅದ್ರಲ್ಲಿ ಅವ್ರು ಮಾಡ್ತಾ ಇರೋದು ದೇವರು ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡ್ಲಿ. ಎಲ್ಲಾ ಮಕ್ಕಳು ಚೆನ್ನಾಗಿರ್ಬೇಕು, ಎಲ್ಲಾರ್ಗು ಸಂತೋಷವಾಗೋ ತರ ಬದುಕ್ಬೇಕು. ಥ್ಯಾಂಕ್ ಯು. ನಮಸ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮುನಿರಾಜ್ ಅಂತೇಳಿ. ನಮ್ದು ಶ್ರೀ ಕಲಾಜ್ಯೋತಿ ವಿಶೇಷ ಮಕ್ಕಳ ಪುಣ್ಯಾಶ್ರಮ ಸುಮಾರು 10 ವರ್ಷಗಳಿಂದ ಸೇವೆಯನ್ನ ಮಾಡ್ತಾ ಬರ್ತಾ ಇದೆ ವಿಶೇಷ ಚೇತನ ಮಕ್ಕಳಿಗಾಗಿ. ನಮ್ಮ ಆಶ್ರಮದಲ್ಲಿ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಆ ಒಂದು ನಿಟ್ಟಲ್ಲಿ ಪ್ರತಿ ವಾರವೂ ಕೂಡ ಸಾರ್ವಜನಿಕರಿಗೆ ಒಂದು ದಾಸೋಹದ ವ್ಯವಸ್ಥೆಯನ್ನ ಮಾಡಬೇಕು, ಈ ಸಮಾಜದಲ್ಲಿ ಹಸಿದವರಿಗೆ ಹೊಟ್ಟೆಯನ್ನು ತುಂಬಿಸುವಂತ ಶ್ರೇಷ್ಠವನ್ನ ಕೆಲಸವನ್ನ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಈ ಒಂದು ವಾರದಲ್ಲಿ ಇವತ್ತು ಚಾಲನೆಯನ್ನ ಕೊಟ್ಟಿದ್ದೇವೆ. ಇದಕ್ಕೆ ಹಲವಾರು ಜನ ಪ್ರತ್ಯಕ್ಷವಾಗಿ ಪ್ರಮಾಣವಾಗಿ ನಮ್ಮ ಜೊತೆಲಿ ನಿಂತು ನಮ್ಮ ಅರ್ಚಕರಾಗಿರ್ಬೋದು, ವಾದ್ಯದವರಾಗಿರ್ಬೋದು, ನಮ್ಮ ರವೀಂದ್ರ ಗುರುಗಳಾಗಿರ್ಬೋದು, ಇಡೀ ನಮ್ಮ ಭಟ್ರಾಗಿರ್ಬೋದು, ಪ್ರತಿಯೊಂದು ಊಟದ ವ್ಯವಸ್ಥೆಯನ್ನ ನಮ್ಮ ಭಟ್ರು ಹೇಮಣ್ಣವರು ನೋಡ್ಕೊಳ್ತಾ ಇದ್ದಾರೆ. ಪ್ರತಿ ವಾರವೂ ಕೂಡ ಅವರೇ ಅಡುಗೆಯನ್ನ ಮಾಡ್ಕೊಡ್ತಾ ಇದ್ದಾರೆ. ನಮ್ಮ ಶುಭ ಸಮಾರಂಭಗಳಿಗೆ ಅವರೇ ಬಂದು ನಿಂತು ಸ್ವಯಂ ಆಗಿ ಅಡುಗೆಯನ್ನ ಮಾಡ್ಕೊಡುವಂತ ಕೆಲಸವನ್ನ ಶ್ರೇಷ್ಠ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಸಿದವರ ಹೊಟ್ಟೆಯನ್ನ ತುಂಬಿಸುವಂತ ಕೆಲಸವನ್ನ ಶ್ರೀ ಕಲಾಜ್ಯೋತಿ ವಿಶೇಷ ಮಕ್ಕಳ ಆಶ್ರಮ ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನ ಸಾರುವ ಮುಖೇನದಲ್ಲಿ ಈ ದಿನ ಹಸಿದವರಿಗೆ ಅನ್ನವನ್ನ ನೀಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ತುಂಬಾ ಖುಷಿಯಾಗಿದೆ. ನಮ್ಮ ಇಡೀ ಕುಟುಂಬ ಹಾಗೂ ನಮ್ಮ ಆಶ್ರಮದ ಸಿಬ್ಬಂದಿ ವರ್ಗ, ನಮ್ಮ ಆಶ್ರಮದಲ್ಲಿ ದಾನ ಧರ್ಮವನ್ನ ನೀಡ್ತಿರುವಂತ ಎಲ್ಲ ಸದ್ಭಕ್ತರಿಗೂ ಕೂಡ ಭಗವಂತ ದೀರ್ಘ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ಕಾಪಾಡ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಸರ್. ಇದೊಂದು ಪುಣ್ಯಾಶ್ರಮ, ಪುಣ್ಯ ಕಟ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇದು. ನಮ್ಮ ಸಂಸ್ಥಾಪಕರಾದಂಥ ಸನ್ಮಾನ್ಯ ಮುನಿರಾಜ್ ಅವರಿಗೆ ರಾಜ್ಯ ರಾಷ್ಟ್ರ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಅವರು 10 ವರ್ಷಗಳಿಂದಲೂ ಕೂಡ ಬಡ ಮಕ್ಕಳಿಗೆ ಮತ್ತು ಅಂಗವಿಕಲರಿಗೆ ಬಹಳಷ್ಟು ಅವರು ಸೇವೆ ಮಾಡ್ತಾ ಇದ್ದಾರೆ. ಆ ಸೇವಾ ಮನೋಭಾವನೆ ಅವರಲ್ಲಿ ಮೊದಲಿಂದನೂ ಇದೆ. ಇವರಿಗೆ ಪ್ರೇರಕ ಶಕ್ತಿ ಯಾರು ಅಂದ್ರೆ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು, ಹಾಗೆ ಬಸವೇಶ್ವರರು, ಕಾಯಕ ಯೋಗಿಗಳು ಅವರಿಗೆ ಪ್ರೇರಕ ಶಕ್ತಿ. ಯಾವುದೋ ಒಂದು ದೈವಿಕ ಶಕ್ತಿ ಇದ್ರೆ ಮಾತ್ರ ಈ ಆಶ್ರಮ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ನೀವೆಲ್ಲ ಸರ್ವರು ಆ ಮಕ್ಕಳಿಗೆ ಒಂದು ವ್ಯವಸ್ಥೆ ಮಾಡಿ, ದಾನ ಧರ್ಮ ಮಾಡಿ, ಇದರಲ್ಲಿ ಇರ್ತಕ್ಕಂಥ ಪುಣ್ಯ ಯಾವುದ್ರಲ್ಲೂ ಇಲ್ಲ. ಅನ್ನದಾನ ಬಹಳ ಶ್ರೇಷ್ಠ ದಾನ, ಜೊತೆಗೆ ವಿದ್ಯಾದಾನ ಮಾಡ್ತಿದ್ದಾರೆ ನಮ್ಮ ಸನ್ಮಾನ್ಯ ಮುನಿರಾಜರವರು. ಮೊದಲು 10 ವರ್ಷಗಳಿಂದ ಇದ್ರು ಕೂಡ ನಾನು ಉಪನಗರದಲ್ಲಿದ್ದಾಗ ಪ್ರತಿ ಸಂಜೆ ಬಂದು ಮಕ್ಕಳಿಗೆ ಉಚಿತವಾಗಿ ಪಾಠ ಮಾಡಿ ಹೋಗ್ತಾ ಇದ್ದೆ. ಹಾಗಾಗಿ ನಾನು ಒಬ್ಬ ಉಪಾಧ್ಯಾಯ, ಇಲ್ಲಿ ಗೊಲ್ಲರಟ್ಟಿ ಕೂಡ ನಾನು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಸರ್ವರು ಈ ಬಡ ಮಕ್ಕಳ ಒಂದು ಆಶ್ರಯಕ್ಕೆ, ಅವರ ಒಂದು ಸೇವೆಗೆ ಸದಾ ತಾವು ಮುಡುಪಾಗಿರ್ಬೇಕು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಎಲ್ಲರಿಗೂ ಕೂಡ ಆ ಪರಮೇಶ್ವರ ಆಯುಸ್ಸು, ಆರೋಗ್ಯ, ನೆಮ್ಮದಿ ಕೊಡಬೇಕು ಅಂತ ಹೇಳಿ ನನಗೆ ಅವಕಾಶ ಮಾಡ್ಕೊಂತ ಆಶ್ರಮದ ಮುನಿರಾಜ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.